ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ಸಿಂಪಲ್ ಆಗಿ ನನ್ನ ರೆಸಿಪಿಯಿಂದ ಯಾವ ರೀತಿ ಪಲಾವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ಇಲ್ಲಿ ಸಣ್ಣದಾದಂಥ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಒಣಮೆಣಸಿಕಾಯಿ, ಹಾಗೆ 4 ಹಸಿಮೆಣಸಿಕಾಯಿ, 2 ಸಣ್ಣ ಟೊಮೆಟೊ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಾಯಿ. ಮೊದಲು ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆನ ಹಾಕಿ ಬಿಸಿಯಾಗಿ ಮಾಡೋಕ್ಕೆ ಇಟ್ಕೋಬೇಕು. ಆನಂತರ ಮಸಾಲೆನ ಹುರ್ಕೋಬೇಕು. ನೋಡಿ, ಮೊದಲಿಗೆ ನಾನಿಲ್ಲಿ ಚಕ್ಕೆ ಲವಂಗವನ್ನು ಹಾಕ್ತಾಯಿದ್ದೀನಿ. ಸ್ಪೈಸ್ ಐಟಮ್ಸ್ನ ಫಸ್ಟ್ ಹಾಕಬೇಕು. ಅದು ಸ್ವಲ್ಪ ಬಿಸಿ ಆದ ನಂತರ ಒಂದೊಂದೇ ಐಟಮ್ಸ್ನ ಹಾಕ್ತಾ ಹೋಗಬೇಕು. ನೋಡಿ, ನಾನಿಲ್ಲಿ ಕಬ್ಬಿಣದ ದೋಸೆ ಅರ್ಲೆನ ಯೂಸ್ ಮಾಡ್ತಿದ್ದೀನಿ. ಐರನ್ನು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಈ ಕಬ್ಬಿಣದ ಪಾತ್ರೆಗಳನ್ನ ಯೂಸ್ ಮಾಡಿ ನಾವು ದೋಸೆ ಮಾಡೋದಾಗಲಿ ಅಥವಾ ಅನ್ನ ಬಾಡ್ಸೋಕ್ಕೆ ಇಟ್ಕೊಳ್ಳೋದಾಗಲಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಉರಿನ ಕಡಿಮೆ ಮಾಡಿಬಿಡಬೇಕು. ಹಾಕಿದ 2 ನಿಮಿಷ ಆದಮೇಲೆ ನಾನು ಶುಂಠಿನ ಕೂಡ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಯಾಕೆ ಉರಿ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ, ಬೆಳ್ಳುಳ್ಳಿ ನಾವು ಸಿಪ್ಪೆ ತೆಗೆದು ಹಾಕಿಲ್ಲ, ಸಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ. ಈಗ ನಾನಿಲ್ಲಿ ಒಣಮೆಣಸಿಗೆ ಮತ್ತು ಹಸಿಮೆಣಸಿಗೆ 2 ಕೂಡ ಸೇರಿಸ್ತಾ ಇದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಕಡಿಮೆನೇ ಉಪಯೋಗಿಸ್ತಾ ಇದ್ದೀನಿ. ಹಾಕಿ 2 ನಿಮಿಷ ಆದಮೇಲೆ ಈರುಳ್ಳಿನ ಕೂಡ ಹಾಕೊಳ್ಳಿ. ಈ ರೀತಿ ಸಿಟಪಟ ಶಬ್ದ ಬರಬೇಕು. ಈಗ ನೋಡಿ, ನಾನು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕಡ್ಡಿನ ಹಾಕ್ತಾ ಇದ್ದೀನಿ. ಪುದೀನ ಸೊಪ್ಪನ್ನ ಯಾವ ರೀತಿಯಾಗಿ ಈಸಿಯಾಗಿ ಬೀಳಿಸೋದು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಸೋಂಪು, ಒಂದು ಸ್ಟಾರ್ ಹೂವಿನ ದಳ ಮತ್ತು ಪಲಾವ್ ಎಲೆನ ಇಷ್ಟನ್ನು ಕೂಡ ಫ್ರೈಗೆ ಹಾಕ್ತಾ ಇದ್ದೀನಿ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಸ್ಮೆಲ್ಲು ಯಾರಿಗೂ ಇಷ್ಟ ಇರಲ್ಲ ಅವ್ರು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಈರುಳ್ಳಿ ಬ್ರೌನ್ ಕಲರ್ ಆಗಿ ನಮಗೆ ಫ್ರೈ ಆಗಬೇಕು. ಇದಾದ ನಂತರ ನೋಡಿ, ನಾನಿಲ್ಲಿ ಟೊಮೆಟೊ ಕೂಡ ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಲಾಸ್ಟಾಗಿ ತೆಂಗಿನಕಾಯಿನ ಸೇರಿಸ್ಕೋಬೇಕು. ನೀವು ಪೀಸ್ ಮಾಡಿರೋ ತೆಂಗಿನಕಾಯಿ ಆದರೂ ಆಯಿತು ಅಥವಾ ತುರಿದಿರೋ ತೆಂಗಿನಕಾಯಿ ಆದರೂ ಆಯಿತು, ನಿಮ್ಮ ಹತ್ರ ಯಾವುದು ಅವೈಲಬಲ್ ಇರುತ್ತೋ ಆ ತೆಂಗಿನಕಾಯಿನ ಹಾಕೊಳ್ಳಿ. ಇದು ನೋಡ್ತಾ ಇರ್ಬೋದು, ಇವಾಗ ನಮಗೆ ಇದು ಕಂಪ್ಲೀಟಾಗಿ ಆಗಿದೆ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಎಲ್ಲ ಫ್ರೈ ಆಗಬೇಕು ಅಂತೇಳಿ ಇದನ್ನ ಆಫ್ ಮಾಡಿಬಿಟ್ಟು ತಣ್ಣಗಾಕಕ್ಕೆ ಬಿಡೋಣ. ಇನ್ನೊಂದು ಕಡೆ ನೋಡಿ, ಇಲ್ಲಿ ನಾನು ಅರ್ಧ kg ಆಗೋಷ್ಟು ಚಿಕನ್ನ ತೊಳೆದು ನೀರೆಲ್ಲ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ಮಾಡ್ಕೊಬಿಡೋಣ. ನಾನಿಲ್ಲಿ ಅರ್ಡ್ಸ್ ಆ್ಯಂಡ್ ಕರ್ಡ್ ಅವ್ರದ್ದು ಗಟ್ಟಿಯಾದಂಥ ಮೊಸರನ್ನ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಮಸಾಲಾ ಪುಡಿ. ಇದನ್ನು ನಾವು ಮನೇಲೇ ಮಾಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆ ಅರ್ಧ ನಿಂಬೆಹಣ್ಣಿನ ಹೋಳು. ಇದಿಷ್ಟು ಹಾಕಿದ ನಂತರ ನಾವು ಕೈಯಿಂದ ಇದನ್ನು ಮಿಶ್ರಣನ ಸರಿಯಾಗಿ ಬೆರೆಸ್ಕೊಳ್ಳೋಣ. ಇದಕ್ಕೆ ನಾನು ಇಲ್ಲಿ ಯಾವುದೇ ಹ್ಯಾಡೆಡ್ ಕಲರ್ನ ಹಾಕಿಲ್ಲ, ನ್ಯಾಚುರಲ್ ಆಗಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಬಿಟ್ಟಿದ್ದೀನಿ. ಈಗ ಇದನ್ನ ಕರೆಕ್ಟಾಗಿ ಬೆರೆಸಿಟ್ಟಿದ್ದೀನಿ. ಇದನ್ನು 10 ನಿಮಿಷ ಎತ್ತಿಟ್ಬಿಡೋಣ. ಇದಿರಲ್ಲ, ನಮ್ಮ ಮಸಾಲೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಅದನ್ನು ನಾನು ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ಬಿಸಿಗಿಟ್ಟಿದ್ದೀನಿ. ಹಾಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಸ್ಟಾರ್ ಹೂವು, ಪಲಾವ್ ಎಲೆ, ಈರುಳ್ಳಿ ಮತ್ತು ಕಸ್ತೂರಿ ಮೇಥಿ, ಸೋಂಪು ಕಾಳು, ಚಕ್ಕೆ ಲವಂಗ, ಮರಾಠಿ ಮೊಗ್ಗು. ಇದೆಲ್ಲ ನಿಮಗೆ ಇಷ್ಟ ಇತ್ತು ಅಂದರೆ ಹಾಕ್ಬೋದು. ಫ್ಲೇವರ್ ನಮ್ಗೆ ಇಷ್ಟ ಆಗಲ್ಲ ಅಂದರೆ ಏನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ನಾನು ಸ್ಪೆಷಲಾಗಿ ಪುದೀನ ಚಿಕನ್ ಪಲಾವ್ ಮಾಡ್ತಾ ಇರೋದ್ರಿಂದ ನೋಡ್ತಾ ಇದ್ದೀರಲ್ಲ, ನಾನು ಹೆಚ್ಚಾಗಿ ಪುದೀನ 1% ಪುದೀನ ಅಂದರೆ 1/4% ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಸೊಪ್ಪು ನಮ್ಮ ಗಿಡದಲ್ಲೇ ಫ್ರೆಶ್ ಆಗಿ ಬೆಳೆದಿರುವಂಥದ್ದು. ಹಾಗೆ ನಾನು ಈ ಮಸಾಲೆಗೆ ಉಪಯೋಗ ಮಾಡಿರುವಂಥ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಆಗಿದೆ. ನಾವು ನಾಟಿ ಬೆಳ್ಳುಳ್ಳಿನ ಹಾಕಿ ಆದಷ್ಟು ಮಾಡೋದ್ರಿಂದ ನಮ್ಮ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಎಣ್ಣೆ ತುಂಬ ಬಿಸಿ ಆಗೋಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಬಿಸಿ ಇರುವಾಗಲೇ ಎಲ್ಲ ಐಟಮ್ನ ಕೂಡ ಹಾಕಿದ್ದೀನಿ. ಯಾಕೆಂದರೆ ತುಂಬ ಬಿಸಿ ಆದರೆ ಎಣ್ಣೆ ಎಲ್ಲ ಕಡೆ ಇಲ್ಲಿ ನೋಡಿ ಈ ರೀತಿ ಎಲ್ಲ ಆರಿ ಗ್ಯಾಸ್ ಸ್ಟವ್ ಸುತ್ತಮುತ್ತ ಎಲ್ಲ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿ ಅನಂತರ ಫ್ಲೇಮ್ನ ಜಾಸ್ತಿ ಮಾಡಿ ರೋಸ್ಟ್ ಮಾಡೋದ್ರಿಂದ ಎಣ್ಣೆ ಕೂಡ ಆರೋದಿಲ್ಲ, ಸುತ್ತಮುತ್ತ ಏನೂ ಗಲೀಜಾಗದಂತೆ ಎಲ್ಲ ನಮಗೆ ನೀಟಾಗಿ ಅಡುಗೆ ಕೂಡ ಫಾಸ್ಟಾಗಿ ರೆಡಿ ಆಗುತ್ತೆ. ನೋಡಿ, ಆನಿಯನ್ ಇವಾಗ ನಮಗೆ ಅರ್ಧದಷ್ಟು ಫ್ರೈ ಆಗಿದೆ. ಅರ್ಧ ಫ್ರೈ ಆದಮೇಲೆ ನಾವು ಸೊಪ್ಪನ್ನ ಕೂಡ ಸೇರಿಸ್ಕೋಬೇಕು. ಈ ರೀತಿಯಾಗಿ ಎಲ್ಲ ಸೊಪ್ಪುಗಳನ್ನೂ ಕೂಡ ನಾವೇನು ಮಾಡೋಣ, ಸೇರಿಸ್ಕೊಬಿಡೋಣ. ಒಂದ್ಸಲ ಹಾಗೆ ಕೈ ಆಡಿಸಿ. ಸೊಪ್ಪು ಮಿಕ್ಸ್ ಆಗೋಕ್ಕೇನು ಜಾಸ್ತಿ ಸಮಯ ಬೇಕಾಗಿಲ್ಲ, ಬಹಳ ಬೇಗನೆ ಮಸಾಲೆ ಜೊತೆಲಿ ಫ್ರೈ ಆಗಿಬಿಡತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಇದೆಲ್ಲ ಕಂಪ್ಲೀಟಾಗಿ ಮೆತ್ತಗಾಗೋವರೆಗೂ ಬೇಯೋಷ್ಟಕ್ಕೆ ನಾವು ಪೇಸ್ಟ್ನ ಗ್ರೈಂಡ್ ಮಾಡ್ಕೊ ಬಂದುಬಿಡೋಣ. ನೋಡಿ, ನಮ್ಮ ಮಸಾಲೆ ಇಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದ ನಂತರ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಬ್ಯಾಟರು, ಅದೇನಿದೆಯೋ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಈ ರೀತಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಸ್ವಲ್ಪ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು.
ಅದು ಈ ರೀತಿ ಒಳ್ಳೆ ರೀತಿ ಬೇಯಬೇಕಾದ್ರೇ ನಾನು ಇದಕ್ಕೆ 2 ಸ್ಪೂನ್ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ನಮ್ಮ ಮಸಾಲೆ ಕೂಡ ರೆಡಿಯಾಗಿದೆ. ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಈ ರೀತಿ ಕ್ರೀಮಿಯಾಗಿ ಬರಬೇಕು ಅಂದರೆ ನಾವು ಮೊದಲೇ ಒಂದ್ಸಲ ಮಸಾಲೆನ ಫ್ರೈ ಮಾಡಿ ರುಬ್ಬೋದ್ರಿಂದ ಈ ರೀತಿ ಬರುತ್ತೆ. ನಾನು ಬೇಯ್ದಿರೋ ಚಿಕನ್ಗೆ ಸೇರಿಸ್ಕೊತೀನಿ. ಹೆಚ್ಚು ನೀರೇನು ಹಾಕೋದು ಬೇಡ. ಮಸಾಲೆ ಸ್ವಲ್ಪ ಚಿಕನ್ ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆ ಬಿಡೋ ರೀತಿಲಿ. ಮಸಾಲೆ ತುಂಬ ಚೆನ್ನಾಗಿ ಚಿಕನ್ ಜೊತೆ ಬೆರೆತು ಬೇಯೋಕ್ಕೆ ಶುರುವಾಗಿದೆ. ಇಷ್ಟು ಪ್ರಮಾಣದಲ್ಲಿ ಬೇಯ್ತಾ ಇರಬೇಕು. ಇನ್ನೇನು ಎಣ್ಣೆ ಬಿಡುತ್ತೆ ಅನ್ನೋ ಸಮಯದಲ್ಲಿ ನೋಡಿ ನಾನು ಎಲ್ಲನೂ ಹಾಕಿದ್ದೀನಿ, ಆದರೆ ಕಸ್ತೂರಿ ಮೆಥಿ ಮಾತ್ರ ಹಾಕಿಲ್ಲ. ಈ ಸಮಯದಲ್ಲಿ ಕಸ್ತೂರಿ ಮೆಥಿನ ಆ್ಯಡ್ ಮಾಡ್ಕೊಂಡು ಟೇಸ್ಟು ನಮಗೆ ತುಂಬ ಡಿಫ್ರೆಂಟಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು 2.5 ಗ್ಲಾಸ್ ಅಕ್ಕಿನ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಇದು ಯಾವ ಪಾತ್ರೆ ಅಂತ ಹೇಳಿದರೆ ಆಗಲೇ ಚಿಕನ್ನ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದೇ ಪಾತ್ರೆಯಲ್ಲಿ ನಾನು ತೊಗೊಂಡಿರೋದು. ಕುಕ್ಕರಲ್ಲಿ ಮೊದಲು ಮಸಾಲೆ ಮಾಡಬೇಕಾದ್ರೆ, ಮಸಾಲೆನ ಫ್ರೈ ಮಾಡಬೇಕಾದ್ರೆ ಕುಕ್ಕರ್ನೇ ಉಪಯೋಗಿಸ್ದೆ, ಮತ್ತು ಪಲಾವ್ ಮಾಡಬೇಕಾದ್ರೆ ಕೂಡ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಪಾತ್ರೆಗಳು ಕೂಡ ಹೆಚ್ಚು ಬೀಳೋದಿಲ್ಲ ತೊಳೆಯೋಕ್ಕೆ. ಇವಾಗ ನೋಡಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಟು ಕುದೀತಾ ಬಂದಿದೆ. ಇವಾಗ ನಾನು ಇದಕ್ಕೆ ಅಕ್ಕಿನ ಸೇರಿಸಿ ಮಿಕ್ಸ್ ಮಾಡ್ತೀನಿ. ನೋಡಿ ಇಲ್ಲಿ ಅಕ್ಕಿನ ನಾನು ಈ ರೀತಿ ಸೇರಿಸಾದ್ಮೇಲೆ ಇದಕ್ಕೊಂದು ಒಳ್ಳೆ ಮಿಕ್ಸ್ನ ಕೊಡ್ತಾಯಿದ್ದೀನಿ. ಇದರಲ್ಲಿ ಒಳ್ಳೆ ಮಿಕ್ಸು ಕೆಟ್ಟ ಮಿಕ್ಸ್ ಅಂತ ಏನಿಲ್ಲ, ಎಲ್ಲ ನೀಟಾಗಿ ಬೆರ್ತೋಗೋ ರೀತಿಯಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು ಅಷ್ಟೇ. ಈ ರೀತಿ ಮಸಾಲೆಯಲ್ಲಿ 1-2 ಸೆಕೆಂಡ್ ಅಕ್ಕಿ ನಿಂತ ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು, ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂತಲೇ ನಾನು 3 ಲೋಟ ನೀರನ್ನ ಹಾಕ್ತೀನಿ. ಆ 3 ಲೋಟ ನೀರು ಕೂಡ ನಾವು ಈಗಾಗಲೇ ಮಸಾಲೆಗೆ ಸೇರಿಸಿರುವಂಥ ನೀರು ಎಲ್ಲ ಸೇರಿಸಿ ಈಗ ಆಲ್ರೆಡಿ 1 ಲೋಟದಷ್ಟು ಮಸಾಲೆಗೆ ಸೇರಿಸಿದ್ದೀನಿ. 2 ಲೋಟ ನೀರನ್ನ ಹಾಕ್ತೀನಿ. ನೋಡಿ ಇಲ್ಲಿ ಇವಾಗ ನಾನು 2 ಲೋಟದಷ್ಟು ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈ ಪಲಾವ್ಗೇನೋ ಕಲರ್ ಕೊಡಬೇಕು, ಹಸಿರು ಕಲರ್ ಇರಬೇಕು, ಕೆಂಪು ಅರಿಶಿನ, ಈ ಥರ ಪಲಾವ್ ಅಂದರೆ ಟೇಸ್ಟಿಯಾಗಿರಬೇಕು, ರುಚಿಯಾಗಿರಬೇಕು. ಆದರೆ ಅದೇ ಕಲರ್ ಬೇಕು, ಇದೇ ಕಲರ್ ಬೇಕು ಅಂತೆಲ್ಲ ಏನೇ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಪಲಾವ್ ಇವಾಗ ನಿಮಗೆ ನೋಡೋಕ್ಕೆ ಲೈಟ್ ಬೆಳಕಿಗೆ ಕೆಂಪು ಕಲರ್ ಕಾಣ್ತಾಯಿದ್ರು, ಆದರೆ ಒರಿಜಿನಲ್ ಆಗಿ ಇದು ಗ್ರೀನ್ ಕಲರಲ್ಲಿದೆ. ಇದಕ್ಕೆ ನಾನು ಯಾವಾಗಲೂ ಇದೇ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಾದ ಟೇಸ್ಟ್ ನೋಡಲ್ಲ. ಉಪ್ಪು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಕಿರ್ತೀನಿ. ನೀವು ಬೇಕಾದರೆ ನಿಮ್ಮ ರುಚಿಗೆ ಎಷ್ಟು ನಾನು ನೋಡಿಕೊಂಡು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ಈಗ ನಾನು ಇದ್ರ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಲಿಡ್ನಾಗ ನಾನು ಕ್ಲೋಸ್ ಮಾಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಾದಮೇಲೆ ಫ್ಲೇಮ್ನ ಯಾವಾಗಲೂ ಏನು ಮಾಡಬೇಕು, ಕಡಿಮೆ ಉರಿಲಿ ಇಟ್ಬಿಡಬೇಕು. ಕಡಿಮೆ ಉರಿ ಮಾಡೋದ್ರಿಂದ ನಮಗೆ ಅನ್ನ ಒಂದು ಸ್ವಲ್ಪನೂ ಕೂಡ ತಳ ಹತ್ತೋದಿಲ್ಲ. ತುಂಬ ನೀಟಾಗಿ ನಮ್ಮ ಪಲಾವು ರೆಡಿ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಆಗಿದೆ ಅಂತೇಳಿ. ಇದೆಲ್ಲ ಫ್ರೆಂಡ್ಸ್ ಕಂಪ್ಲೀಟಾಗಿ ಇವಾಗ ನಮ್ಮ ಕುಕ್ಕರ್ದು ವಿಷಲೆಲ್ಲ ಹೋಗಿದೆ. ಇವಾಗ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದರೆ, ತುಂಬ ಒಳ್ಳೆ ಘಮ ವಾಸನೆ ಬರ್ತಾ ಇದೆ. ನನ್ನ ಮಗ ಇವಾಗ ಸ್ಮೆಲ್ ಮಾಡಿಬಿಟ್ಟು ಹೇಳ್ತಾನೆ ನಿಮಗೆ ಯಾವ ಥರ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸ್ಮೆಲ್ ಮಾಡಮ್ಮ. ಸೂಪರ್ ಆಗಿದೆ. ಸೂಪರ್ ಸ್ಮೆಲ್ ಬರ್ತಾ ಇದೆಯಾ ಮಗನೇ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೆ ನಾನು ಇವಾಗ ಒಂದು ಮಿಕ್ಸ್ ಕೊಡ್ತೀನಿ. ನೋಡಿ ಅನ್ನ ಕೂಡ ಏನು ತೊಪ್ಪೆ ಆಗಿಲ್ಲ, ತುಂಬ ಉದುದ್ರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಉದುದ್ರಾಗಿ ಬಂದಿದೆ. ಒಂದು ಮಿಕ್ಸ್ ಕೊಟ್ಟು 1 ನಿಮಿಷ ಇದನ್ನ ಮುಚ್ಚಿಟ್ಬಿಟ್ರೆ ಆಯಿತು. ಆಮೇಲೆ ನಾವು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿಂತಾ ಇರ್ಬೋದು. ನೋಡ್ತಾ ಇದ್ದೀರಾ ಅನಿಸುತ್ತೆ ನಿಮಗೆ ಅನ್ನ ಉದುದ್ರಾಗಿ ಬಂದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಈ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದಂತೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಿಂಪಲ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.